ಸತೀದೇವಿಯನ್ನ ಕಳೆದುಕೊಂಡ ಶಿವನು ಘೋರವಾದ ತಪಸ್ಸನ್ನ ಆಚರಿಸುತ್ತಾರೆ. ಈಗ ಸತೀದೇವಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಮತ್ತೆ ಹುಟ್ಟಿ ಬರುತ್ತಾಳೆ. ಶಿವನಿಗೆ ತಾನೇ ಸತಿ ಎಂದು ಮನವರಿಸಲು ಆಕೆ ಘೋರವಾದ ತಪಸ್ಸನ್ನ ಆಚರಿಸಿ ಸಾವಿರಾರು ವರ್ಷಗಳ ಕಾಲ ಶಿವನಿಗಾಗಿ ಆಹಾರಗಳನ್ನ ತೊರೆದು ತಪಸ್ಸನ್ನ ಆಚರಿಸಿದರಿಂದ ಪಾರ್ವತಿ ತನ್ನ ದೇಹದಲ್ಲಿನ ಎಲ್ಲ ಶಕ್ತಿ ಸೌಂದರ್ಯವನ್ನ ಕಳೆದುಕೊಂಡಿರುತ್ತಾಳೆ. ಮುಂದೆ ಶಿವನಿಗೆ ಪಾರ್ವತಿಯೇ ತನ್ನ ಸತಿ ಎಂದು ಮನವರಿಕೆ ಆದಾಗ ತನ್ನ ನೆತ್ತಿಯಲ್ಲಿದ್ದ ಗಂಗೆಯ ನೀರನ್ನ ಪಾರ್ವತಿಯ ಮೇಲೆ ಹರಿಸಿ ತಪಸ್ಸಿನಿಂದ ಕಳೆದುಕೊಂಡ ಶಕ್ತಿ ಚೈತನ್ಯವನ್ನ ಪಾರ್ವತಿ ಮತ್ತೆ ಪಡೆದುಕೊಳ್ಳುತ್ತಾರೆ. ಸಂಸ್ಕೃತದಲ್ಲಿ ಗೌರಿ ಎಂದರೆ ಕಾಂತಿ ಎಂದು ಅರ್ಥ. ಎಲ್ಲ ಕಾಂತಿಯನ್ನ ಕಳೆಯನ್ನ ರೂಪವನ್ನ ಮತ್ತೆ ಪಡೆದುಕೊಂಡಾಗ ಪಾರ್ವತಿಯನ್ನ ಗೌರಿ ಮಹಾಗೌರಿ ಎಂದು ಕರೆಯಲಾಯಿತು. Download ShareChat.